ಅದಕ್ಕೆ ಪೂರಕವಾಗಿ ನಮ್ಮ ರಾಜ್ಯ ಸರ್ಕಾರ ಕೂಡ ಅದಕ್ಕೆ ಹೆಚ್ಚಿನ ಇನ್ನೊಂದು ಪೂರಕವಾದ ಅವರಿಗೆ ಒಂದು ಸಾವಯವ 600 ರೂಪಾಯಿನ ಕೊಡೋದ್ರ ಮುಖಾಂತರ 3,000 ರೂಪಾಯಿಯನ್ನ ಮಾಡಿ ಜೊತೆಗೆ ಇಲ್ಲಿ ಒಂದು ಖರೀದಿ ಕೇಂದ್ರವನ್ನು ಕೂಡ ಮಾಡಬೇಕಂತ ನಾವು ಹಲವಾರು ಸರಿ ಈಗ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ಜಿಲ್ಲಾ ಮುಖಂಡರು ಕೂಡ ಹಲವಾರು ಹೋರಾಟಗಳ ಪ್ರತಿಭಟನೆ ಮುಖಾಂತರ ಕೇಳಿ ಕೂಡ ಇವತ್ತು ರಾಜ್ಯ ಸರ್ಕಾರ ಯಾವುದೇ ಒಂದು ಬೆಂಬಲ ಬೆಲೆಯನ್ನು ಕೊಡ್ತಕ್ಕಂಥ ವಿಚಾರ ಆಗಲಿ ಖರೀದಿ ಕೇಂದ್ರವನ್ನು ಈವರೆಗೂ ಕೂಡ ಎಲ್ಲೂ ಕೂಡ ತೆರೆದಂಗೆ ಇವತ್ತು ರೈತರಿಗೆ ಒಂದು ಅನ್ಯಾಯ ಮಾಡ್ತಕ್ಕಂಥ ಈ ಒಂದು ರೈತರಿಗೆ ನೆರವಿಗೆ ಬಾರದೇ ಇದ್ರೆ ಅವರು ತಕ್ಷಣ ರಾಜೀನಾಮೆ ಕೊಟ್ಟು ಚುನಾವಣೆಗೆ ಬರಲಿ. ಇಂತಹ ಒಂದು ಸಂದರ್ಭದಲ್ಲಿ ನಮ್ಮ ನಾಯಕರಾದಂತಹ ಮಡಾಳ್ ಮಲ್ಲಿಕಾರ್ಜುನ ಮಾಡಿದ ಸನಾತನಿ ನೃತ್ಯ ರೂಪಕ ಪ್ರದರ್ಶನ ಸಮಾರಂಭವನ್ನ ಅಭಿಮಾನಿ ಬಳಗದವರು ಏರ್ಪಡಿಸಿದ್ದಾರೆ. ಹಾಗಾಗಿ ವಿಶೇಷ ಏನಂದ್ರೆ ಧರ್ಮಸ್ಥಳದಲ್ಲಿ ಕಾರ್ತಿಕೋತ್ಸವ ನಡೆತಕ್ಕಂಥ ಸಂದರ್ಭದಲ್ಲಿ ಈ ಹುಬ್ಬಳ್ಳಿ ಕಲಾ ಸುಜಯ ಸಂಸ್ಥೆಯಿಂದ ಸನಾತನಿ ನೃತ್ಯ ರೂಪಕ ಪ್ರದರ್ಶನ ಇವತ್ತು ತುಂಬಾ ದೇಶದ ಸಂಸ್ಕೃತಿ ಬಗ್ಗೆ ಬಹಳ ನೃತ್ಯದ ಸ್ವರೂಪವನ್ನ ತೋರಿಸ್ತಾರೆ. ಅದರ ಭಾಗವಾಗಿ ವಾಗ್ಮಿಯಾಗಿರ್ತಕ್ಕಂಥ ಕುಮಾರಿ ಹರಿಕಾ ಮಂಜುನಾಥ್ ಸನಾತನ ಪರಂಪರೆ ಬಗ್ಗೆ ವಿಶೇಷವಾದ ಮಾಹಿತಿಯನ್ನು ಕೊಡಲಿದ್ದಾರೆ. ಅದೇ ರೀತಿಯಾಗಿ ಸಿರ್ಸಿಯಲ್ಲಿರ್ತಕ್ಕಂಥ ಮಧುಕೇಶ್ವರ ಹೆಗಡೆ ಅಂತ ಡಾಕ್ಟರ್ ಮಧುಕೇಶ್ವರ ಹೆಗಡೆ ಅಂತ ಅವರು ಜೇನು ಸಾಗಾಣಿಕೆ ಕೃಷಿ ಇದರಲ್ಲಿ ಪ್ರಖ್ಯಾತರಾಗಿ ರಾಷ್ಟ್ರ ಪ್ರಶಸ್ತಿ ಮತ್ತು ರಾಜ್ಯ ಪ್ರಶಸ್ತಿಯನ್ನ ರೈತರ ಇದಾಗಿ ತಾಳಿದರೆ ಅವರು ಸಹ ಉಪಸ್ಥಿತರಿರ್ತಾರೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ರವೀಂದ್ರನಾಥ್ ಅವರಿಗೆ 80ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮದ ಆಚರಣೆಯಲ್ಲಿ ಅವರಿಗೆ ಗೌರವ ಸಮರ್ಪಣೆಯನ್ನ ಮಾಡಲು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ.